ಬಾಯ್ಸ್ ಎಲ್ಲ ಹಳ್ಳಿಗಳಿಗೆ ಹೋಗಿ ಅಲ್ಲಿರುವ ಅಂಗವಿಕಲರು, ಬಡವರು, ಸಾವಿನ ಸ್ಕೀಮಲ್ಲಿ ಮಲಗಿರೋರು ಇವರೆಲ್ಲರದ್ದು ಅಕೌಂಟ್ ಓಪನ್ ಮಾಡಿಸಿ ಇನ್ಸೂರೆನ್ಸ್ ಮಾಡಿಸಿ. ಆದರೆ ಅವ್ರ ATM ಕಾರ್ಡ್ಸು, ಪಾಸ್ಬುಕ್ಕು ಆ್ಯಂಡ್ ಡೆತ್ ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅವ್ರು ಸತ್ತರೆ ಓಕೆ, ಬಟ್ ಅವ್ರು ನ್ಯಾಚುರಲ್ ಆಗಿ ಏನಾದರೂ ಸತ್ತಿಲ್ಲ ಅಂದರೆ ನಾವೇ ಅವ್ರನ್ನ ಮುಗಿಸ್ಬಿಡೋಣ ಆ್ಯಂಡ್ ಆ ಇನ್ಸೂರೆನ್ಸ್ ದುಡ್ಡನ್ನ ಕಲೆಕ್ಟ್ ಮಾಡೋಣ. ಇವಾಗ ಈ ಸಿಸ್ಟಮ್ನ ನಡೆಸೋರು ನಾವು, ಅಂದರೆ ಆಶಾ ವರ್ಕರ್ಸ್, ಲೋಕಲ್ ಲೀಡರ್ಸ್ ಆ್ಯಂಡ್ ಬ್ಯಾಂಕ್ಸ್ ಕೂಡ ನಮಗೆ ಈ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ. ಈತ ಓಂಕಾರೇಶ್ವರ್ ಮಿಶ್ರಾ, ಈತ ಒಬ್ಬ ಗ್ಯಾಂಗ್ಸ್ಟರ್ ಅಲ್ಲ, ಒಬ್ಬ ಸಾಧಾರಣ ಇನ್ಸೂರೆನ್ಸ್ ಇನ್ವೆಸ್ಟಿಗೇಟರ್ ಅಂಡ್ ಇಂಡಿಯಾದ ಡಾರ್ಕೆಸ್ಟ್ ಸ್ಕ್ಯಾಮ್ ಹಿಂದಿನ ಮಾಸ್ಟರ್ ಮೈಂಡ್. ಬಟ್ ಈ ಸ್ಕ್ಯಾಮ್ನ ಪೊಲೀಸ್ನವರು ಕಂಡಿಡಿದಿದ್ದು ಒಂದು ರೋಚಕ ಕತೆ. ಹೇಗೆ ಕಂಡಿಡಿದ್ರು ಅಂತ ಹೇಳ್ತೀನಿ ಬನ್ನಿ. UPಯ ಸಂಬಾಲ್ ಡಿಸ್ಟ್ರಿಕ್ಟ್ನಲ್ಲಿ ಪ್ಯಾಟ್ರೋಲಿಂಗ್ ಮಾಡುವಾಗ ಪೊಲೀಸರು ಒಂದು ಕಾರ್ನ ನಿಲ್ಲಿಸ್ತಾರೆ ಅಂಡ್ ಆ ಕಾರಲ್ಲಿ ಅವರಿಗೆ 11 ಲಕ್ಷ ಕ್ಯಾಶ್, ಡಜನ್ ಗಟ್ಟಲೆ ಡೆಬಿಟ್ ಕಾರ್ಡ್ಸ್, ಅಸ್ಸಾಂ, ಗುಜರಾತ್, UP ಅಂತ ಸ್ಟೇಟ್ನ ಪಾಸ್ಬುಕ್ಗಳು ಹಾಗೆ ಸುಮಾರು 1600 ಫೇಕ್ ಇನ್ಸೂರೆನ್ಸ್ ಕ್ಲೈಮ್ಸ್ನ ಸೀಸ್ ಮಾಡ್ತಾರೆ. ಅಂಡ್ ಈ ಸ್ಕ್ಯಾಮ್ನ ಎಲ್ಲಾ ವಿಕ್ಟಿಮ್ಸ್ ಒಂದು ಬಡವರಾಗಿರ್ತಾರೆ ಅಂಡ್ ವಿಪರೀತ ರೋಗಕ್ಕೆ ಒಳಗಾಗಿರ್ತಾರೆ ಅಂಡ್ ಅಂಗವಿಕಲರಾಗಿರ್ತಾರೆ. ಈ ಸ್ಕ್ಯಾಮ್ ತುಂಬಾ ಸ್ಟೇಟ್ಸ್ಗಳಲ್ಲಿ ನಡೀತು, ಹಾಗೆ ತುಂಬಾ ಜನರ ಜೀವನೂ ತೆಗೆಯಲಾಯಿತು. ಅಂಡ್ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಈ ಸ್ಕ್ಯಾಮ್ನ ಒಟ್ಟು ಮೊತ್ತ ಬಂದು ಬರೋಬ್ಬರಿ 100 ಕೋಟಿ ರೂಪಾಯಿ. ಅಂಡ್ ಇದು ಬರೀ ಇನ್ಸೂರೆನ್ಸ್ ಫ್ರಾಡ್ ಅಲ್ಲ, ಕ್ರೈಮ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಈ ರೀತಿಯಾದ ಸ್ಕ್ಯಾಮ್ಗಳಿಂದ ನೀವು ಎಚ್ಚರವಾಗಿರಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.